ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತೊಂದು ಹೊಸ ರೆಸಿಪಿ ತಂದಿದ್ದೀನಿ. ತುಂಬ ಇಷ್ಟ ಆಗುತ್ತೆ, ಮಕ್ಕಳಿಗಂತೂ ಖುಷಿ ಆಗುತ್ತೆ. ಈ ಮಳೆಗಂತೂ ಸೂಪರ್ ಆಗಿರೋಂಥ ರೆಸಿಪಿನ ಅಂತ ಹೇಳ್ಬೋದು. ಏನಪ್ಪ ಅಂದರೆ ಇಲ್ಲಿ ಅಕ್ಕಿ ಹಿಟ್ಟಿಂದು ಸೇವ್ ತಂದಿದ್ದೇನೆ. ಅಕ್ಕಿ ಹಿಟ್ಟಿಂದು ಸೇವ್ ಚಕ್ಕುಲಿ ತುಂಬ ಚೆನ್ನಾಗಿರುತ್ತೆ. ಇದು ಚಕ್ಕುಲಿ ನಾವು ಅಕ್ಕಿ ಹಿಟ್ಟಿಂದೆಲ್ಲ ಮಾಡ್ತೇವೆ, ಆದರೆ ಸೇವ್ ಅಂತ ಯಾರು ಮಾಡಲ್ಲ, ಕಡಲೆ ಹಿಟ್ಟಿಂದ ಮಾಡ್ತಾರೆ. ಅದು ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಾನು ಅಕ್ಕಿ ಹಿಟ್ಟಿಂದು ಸೇವ್ ಮಾಡಲಿಕ್ಕೆ ಅಂದರೆ ಚಕ್ಕುಲಿ ಸೇವ್ ಮಾಡಲಿಕ್ಕೆ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನಾನೊಂದು ಅರ್ಧ ಬೌಲ್ನಷ್ಟು ಇಲ್ಲಿ ಹುರಿಗಡಲೆ ತೊಗೊಂಡಿದ್ದೀನಿ. ಅದನ್ನು ನೈಸಾಗಿ ನಾನು ಇಲ್ಲಿ ಪುಡಿ ಮಾಡ್ಕೋತಾ ಇದ್ದೀನಿ. ಅಂದರೆ ಇದರಲ್ಲಿ ಕಾಳೆಲ್ಲ ಇದೆ ಅಂತ ಅನಿಸಿದರೆ ನಿಮಗೆ ಮುಟ್ಟಿ ನೋಡಿದಾಗ ನೀವು ಅದನ್ನು ಇಲ್ಲಿ ಗಾಳಿಸ್ಕೋಬೋದು. ನಾನಿಲ್ಲಿ ತುಂಬ ನೈಸಾಗಿ ರುಬ್ಬಿರೋದ್ರಿಂದ ಅದನ್ನು ಗಾಳಿಸ್ತಾ ಇಲ್ಲ. ಇಲ್ಲಿ ತುಂಬ ಚೆನ್ನಾಗಿ ಆಗುತ್ತೆ. ಇದು ಅಕ್ಕಿ ಹಿಟ್ಟಿಂದು ಚಕ್ಕುಲಿ ಥರನೇ ಸೇವು ತುಂಬ ಇಷ್ಟ ಆಗುತ್ತೆ. ಯಾರು ಅಕ್ಕಿ ಹಿಟ್ಟಿಂದು ಸೇವ್ ಅಂತೂ ಮಾಡಲ್ಲ, ಕಡಲೆ ಹಿಟ್ಟಿಂದು ಸೇವ್ ಮಾಡ್ತಾರೆ, ಇಲ್ಲ ಅಂತಲ್ಲ. ನಾನಿಲ್ಲಿ ಅರ್ಧ ಬೌಲು ಹುರಿಗಡ್ಲೆಗೆ 1 ಬೌಲು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೇನೆ. ನೆನಪಿನಲ್ಲಿ ಇಟ್ಕೊಳ್ಳಿ, ಪದೇ ಪದೇ ಹೇಳ್ತಾ ಇದ್ದೀನಿ ಅಂಥೇಳಿ ಇದು ಮಾಡಬೇಡಿ. 1 ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ನಾನು ಅಜ್ವೈನ ತೊಗೊಂಡಿದ್ದೀನಿ, ಅಂದರೆ ಓಂಕಾಳು. ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರನ್ನು ಕೂಡ ಹಾಕ್ತಾ ಇದ್ದೀನಿ. 1-1.5 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡಿದ್ದೀನಿ ನಾನಿಲ್ಲಿ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ನೋಡಿ, ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ನಿಮ್ಮ ಅನುಗುಣವಾಗಿ ಉಪ್ಪನ್ನು ಇಲ್ಲಿ ನೀವು ಹಾಕ್ಕೊಳ್ಳಿ. ಈಗ ಇದಕ್ಕೆ ಏನು ಹಾಕಬೇಕಪ್ಪ ಅಂದರೆ ಇಲ್ಲಿ ಸ್ವಲ್ಪ ಎಣ್ಣೆ ಕೂಡ ಕಾಯಿಸಿ ಹಾಕೋಬೇಕಾಗತ್ತೆ. ನಾವು ಸ್ವಲ್ಪ ಗರಿಯಾಗಿ ಬರಲಿಕ್ಕೆ ಎಣ್ಣೆ ಕಾಯಿಸಿ ಹಾಕಬೇಕು. 2-3 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ. ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗಬೇಡಿ, ತುಂಬ ತುಂಡಾಗುತ್ತೆ. ಮತ್ತು ಚಕ್ಕುಲಿ ಸೇವು, ಚಕ್ಕುಲಿ ಆದರೆ ದಪ್ಪ ಬರುತ್ತೆ, ಸೇವು ಆದರೆ ಸ್ವಲ್ಪ ಸಣ್ಣದಾಗಿ ಬರೋದ್ರಿಂದ ಎಣ್ಣೆ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ತುಂಡಾಗುತ್ತೆ. 2 ಟೇಬಲ್ ಸ್ಪೂನು ಎಣ್ಣೆ ಸಾಕು. ಈಗ ಇದನ್ನು ನಾನು ಸುಡ್ತಿರುತ್ತೆ, ಹುಷಾರಿಂದ ನಾವು ಇಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನು ನಾವು ಕೈಯಿಂದನೇ ಮಿಕ್ಸ್ ಮಾಡಬೇಕು, ಸ್ಪೂನಿಂದ ಎಲ್ಲ ಆಗೋದಿಲ್ಲ. ಚೆನ್ನಾಗಿ ಇದನ್ನು ಎಲ್ಲ ಹೊಂದ್ಕೊಳ್ಳೋ ರೀತಿ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಈ ಥರ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ನಮಗೆ ಉಂಡೆ ಕಟ್ಟೋದ್ರೆ ಈ ಥರ ಉಂಡೆ ಥರ ಕೂತ್ಕೋಬೇಕದು. ಅಂದರೆ ಎಲ್ಲ ಹದ ಕರೆಕ್ಟ್ ಇದೆ ಅಂಥೇಳಿ, ಅದು ಉಂಡೆ ಕೂತ್ಕೊಳ್ಳಿಲ್ಲ ಅಂದರೆ ಹದ ತಪ್ಪಿದೆ ಅಂಥೇಳಿ ಗೊತ್ತಾಗುತ್ತೆ ನಮಗೆ. ಇಲ್ಲಿ ಸ್ವಲ್ಪ ನೀರು ಹಾಕಿ ನಾವು ಗಟ್ಟಿಯಾಗಿ ಕಲಿಸ್ಕೋಬೇಕು. ಯಾವ ಹದಕ್ಕಪ್ಪ ಅಂತಂದರೆ ಚಕ್ಕುಲಿ ಎಲ್ಲ ಮಾಡ್ತೀವಿ ನೋಡಿ, ಅದೇ ಹದಕ್ಕೆ ಕಲಿಸ್ಕೊಳ್ಳಿ ನೀವು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಈ ಹದದಲ್ಲಿ ಕಲಿಸಿ ಇಟ್ಕೋಬೇಕಾಗತ್ತೆ. ನೋಡಿ, ನಾನು ಈ ಹದದಲ್ಲಿ ಈಗ ಕಲಿಸಿ ಇಟ್ಟಿದ್ದೇನೆ. ಇದನ್ನೇನು ನೆನಿಬೇಕು, ಇದನ್ನು ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇಲ್ಲಿ ನಾನು ಒಂದು ಕಡಾವಂಗಿಯಲ್ಲಿ ಎಣ್ಣೆ ಕೂಡ ಕಾಯಿಸಲಿಕ್ಕೆ ಇಟ್ಟಿದ್ದೆ ಫ್ರೆಂಡ್ಸ, ಕಾಯ್ತಾ ಇದೆ. ಈ ಥರ ನೋಡಿ ನೋಡಿ, ಇಲ್ಲಿ ಚಕ್ಕುಲಿದು ಮಣಿ ಇದೆಯಲ್ಲ, ಚಕ್ಕುಲಿ ಥರ ಹಿಟ್ಟು ರೆಡಿ ಮಾಡಿಕೊಂಡು ಈ ಥರ ಸೇವ್ ಮಣಿ ಮಾಡ್ಕೋಬೇಕು ನಾವು, ತುಂಬ ಚೆನ್ನಾಗಿರುತ್ತೆ. ನನ್ನ ಹತ್ರ ಚಕ್ಕುಲಿ ಮಣಿ ಮರದ್ದಿದೆ ಫ್ರೆಂಡ್ಸ. ನೋಡಿ, ಇದರಲ್ಲಿ ಎಷ್ಟು ಹಿಡಿತೆ ಅಷ್ಟು ಹಿಟ್ಟನ್ನು ನಾನು ಹಾಕ್ತೇನೆ. ಈಗ ಚೆನ್ನಾಗಿರುತ್ತೆ, ಮಸ್ತಾಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರ್ತವೆ. ನೋಡಿ, ಇಲ್ಲಿ ನಾನೀಗ ಹಾಕ್ತೀನಿ. ನೋಡಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು, ಈ ಥರ ನಾವು ಮಾಡಿಕೊಡೋದ್ರಿಂದ. ನೋಡಿ, ಇಲ್ಲಿ ಕೂಡ ಹಾಕ್ತೀನಿ. ಇದು ಒಂದು ಸ್ವಲ್ಪ ಕಟ್ ಆಗುತ್ತೆ, ಯಾಕೆ ಅಂದರೆ ನಾವು ಇದ್ರದ್ದು ಮಾಡ್ತಿರ್ತೀವಲ್ಲ, ಅದಕ್ಕಾಗಿ ಇದು ಕಟ್ ಆದದ್ದು ತಕ್ಕೊಂಡು ಫ್ರೆಂಡ್ಸ. ಈಗ ಎಣ್ಣೆಯಲ್ಲಿ ಬಿಡ್ತೇನೆ. ಆಲ್ರೆಡಿ ಎಣ್ಣೆ ಕೂಡ ಕಾದಿದೆ. ನಾನಿಲ್ಲಿ ಹಾಕಿರೋ ಅಂಥದ್ದು ಒಂದೊಂದಾಗಿ ಈ ಥರ ಹಾಕ್ತೀನಿ. ನೋಡಿ, ಅದು ಹೋಗುತ್ತೆ ಸೈಡಿಗೆ ಹಾಕಿದ್ರೆ. ನೋಡಿ, ಎಣ್ಣೆಯಲ್ಲಿ ಇನ್ನೊಂದು ಹಾಕ್ತೇನೆ. ನೋಡಿ, ಇದೀಗ ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಎಷ್ಟು ಚೆನ್ನಾಗಿ ಈಗ ನಾನು ತಕ್ಕೋತೇನೆ. ನೋಡಿ, ಎಷ್ಟು ಚೆನ್ನಾಗಿ, ತುಂಬ ಚೆನ್ನಾಗಿರ್ತವೆ. ಅಕ್ಕಿ ಹಿಟ್ಟಿನಿಂದ ಪುಟಾಣಿ ಹಿಟ್ಟು ಹಾಕಿ ನಾವು ಮಾಡಿರೋದ್ರಿಂದ. ಇಲ್ಲಿ ನಾವು ಇದಕ್ಕೆ ಕಡಲೆ ಹಿಟ್ಟಾಗಲಿ ಏನನ್ನು ಬಳಸಿಲ್ಲ, ತುಂಬ ಟೇಸ್ಟಿ ಆಗ್ತವೆ. ಮಕ್ಕಳಿಗೆ ನಾವು ಚಕ್ಕುಲಿ ಮಾಡಿಕೊಡೋದ್ರಿಂದ ಈ ಥರ ಒಂಥರ ಡಿಫ್ರೆಂಟಾಗಿ ಸೇವ್ ಥರ ಚಕ್ಕುಲಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ. ನಾನು ಇದೇ ಥರ ಈಗ ಎಲ್ಲವನ್ನು ಮಾಡಿ ಇಟ್ಕೋತೇನೆ. ನೋಡಿ, ಅಕ್ಕಿ ಹಿಟ್ಟಿಂದು ಸೇವು ಚಕ್ಕುಲಿ ನೋಡಿ, ಕೇಳಿಸ್ತಿರ್ಬೋದು ಸೌಂಡ್, ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ನೋಡಿ, ಮುಟ್ಟಿದರೆ ಸಾಕು ಅಷ್ಟು ತುಂಡಾಗ್ತಾ ಇದ್ದಾವೆ ಫ್ರೆಂಡ್ಸ, ಸಖತ್ತಾಗಿ ಬಂದಿದ್ದಾವೆ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ, ಹೇಗೆ ಬಂದ ಅಂಥೇಳಿ ಕಮೆಂಟ್ ಕೂಡ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.
ಹಾಗೆ ನೋಡಬೇಡಿ ಫ್ರೆಂಡ್ಸ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ.